ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಭರ್ಜರಿಯಾದಂತಹ ಪ್ರಚಾರ ನಡೆದಿದೆ. ಈಗಾಗಲೇ 6 ಹಂತಗಳ ಮತದಾನ ಆಗಿರುವಂಥದ್ದು, ಇನ್ನೊಂದು ಹಂತದ ಮತದಾನ ಮಾತ್ರ ಬಾಕಿ ಉಳಿದಿದೆ. 400ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದೊಂದಿಗೆ ಈ ಚುನಾವಣೆಯ ಅಖಾಡಕ್ಕೆ ಧುಮುಕಿತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಮೈತ್ರಿಕೂಟ. ಯಾವುದೇ ನಿರ್ದಿಷ್ಟ ಸೀಟುಗಳನ್ನು ಮೊದಲಿಗೆ ಹೇಳಿರಲಿಲ್ಲ. ಇಂಡಿಯಾ ಬ್ಲಾಕ್ನಲ್ಲಿರುವಂತಹ ಕಾಂಗ್ರೆಸ್ ಇಷ್ಟೇ ಸೀಟ್ ಗೆಲ್ತೀವಿ, ಇಷ್ಟು ಸೀಟ್ ಗೆಲ್ಲಬಹುದು, ಯಾವ ನಿರೀಕ್ಷೆಯೂ ಹೇಳಿರಲಿಲ್ಲ. ಆದರೆ ಚುನಾವಣೆ ಒಂದು ಹಂತದ ಮತದಾನ ಮುಗಿತಾ ಹೋಗ್ತಾ ಇದ್ದಂತೆ ನಾವು 300ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆದ್ದು ಘಟಬಂಧನ್ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವುದನ್ನು ದೇಶದ ಜನರ ಮುಂದೆ ಹೇಳ್ತಾ ಇದ್ದಾರೆ ಇಂಡಿಯಾ ಬ್ಲಾಕ್ನವರು. ಹಾಗಾದರೆ BJP ಹೇಳ್ತಾ ಇರುವಂತಹ 400 ಅಥವಾ ಕಾಂಗ್ರೆಸ್ನವರು ಹೇಳ್ತಾ ಇರುವಂತಹ 300 ಸೀಟ್ಗಳನ್ನು ದಾಟಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇದೇ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ 300-400. ಈ ಚುನಾವಣೆ ಅಖಾಡದಲ್ಲಿ ಯಾವ ಸ್ವರೂಪದಲ್ಲಿ ಸೀಟ್ಗಳ ಗಳಿಕೆಯ ಬಗ್ಗೆ ಮಾತುಗಳು ನಡೆದಿದ್ದಾವೆ ಅನ್ನೋದರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. BJP ಹೇಳ್ತಾ ಇರುವಂತಹ ಮಾತು ಮತ್ತು ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಆದ ನಂತರ, ಅಂದರೆ ಮತದಾನ ಪ್ರಕ್ರಿಯೆಗಳೆಲ್ಲವೂ ಕೂಡ ಸ್ಟಾರ್ಟ್ ಆದ ನಂತರ ಇಂಡಿಯಾ ಬ್ಲಾಕ್ನವರು ಯಾವ ಸ್ವರೂಪದಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಸೀಟ್ಗಳನ್ನು ಗೆಲ್ತೀವಿ ಅನ್ನೋದನ್ನ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಂಡಿಯಾ ಬ್ಲಾಕ್ನವರು ಪರ್ಟಿಕ್ಯುಲರ್ ಆಗಿ BJP ಬಗ್ಗೆ ಹೇಳ್ತಿದ್ದಾರೆ, ಇವರು ಇಷ್ಟೇ ಸೀಟ್ ಗೆಲ್ಲೋದು ಅನ್ನೋದರ ಬಗ್ಗೆ ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಲೆಕ್ಕಾಚಾರ ಇದು, ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. पूरा देश कह रहा है अब की बार, खड़गे जी भी कह रहे हैं. ಇದು ಲೋಕಸಭೆ ಚುನಾವಣೆಗೂ ಮುನ್ನ ನಡೆದ ಸಂಸತ್ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಆಡಿದ ಮಾತು. ಅಬ್ ಕಿ ಬಾರ್ ಮೋದಿ ಸರ್ಕಾರ್, ಅಬ್ ಕಿ ಬಾರ್ 400 ಪಾರ್ ಅನ್ನೋ ಸ್ಲೋಗನ್ ಲೋಕಸಭೆ ಚುನಾವಣೆ ಅಖಾಡದ ಉದ್ದಕ್ಕೂ ಮೊಳಗ್ತಾ ಇದೆ. ಪ್ರಧಾನಿ ಮೋದಿಯಾಗಿ ಎಲ್ಲರ ಬಾಯಲ್ಲೂ ಅದೇ ಡೈಲಾಗ್. ಮೊದಲ ಹಂತದ ಚುನಾವಣೆಯಿಂದ ಹಿಡಿದ ಇವತ್ತಿನವರೆಗೂ ಪ್ರಧಾನಿ ಮೋದಿ ಮಾಡಿರೋ ಭಾಷಣಗಳಲ್ಲಿ ಈ 400 ಪಾರ್ ಪದ ಇದ್ದೇ ಇರುತ್ತೆ. 2019ರಲ್ಲಿ 300 ಸ್ಥಾನ ಗೆದ್ದಿದ್ದ BJP ಇದೀಗ ಸ್ವಂತ ಬಲದಿಂದಲೇ 350 ದಾಟೋ ಗುರಿ ಇಟ್ಕೊಂಡಿದೆ. ಮೈತ್ರಿ ಪಕ್ಷಗಳ ಸಂಖ್ಯೆ ಸೇರಿ 400 ಅಂತ ಹೇಳ್ತಾ ಇದೆ. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಇದೇ ಘೋಷಣೆ, ಇದೇ ಅಜೆಂಡಾ, ಇದೇ ಮಂತ್ರ. इंडी जमात के इरादे पहले ही भांप चुकी है, इसलिए इनका ये हाल हुआ है. 5 चरणों में ही इंडी जमात का ढोल फट गया है. तीसरे चरण के बाद इन्होंने रोना धोना शुरू कर दिया. इलेक्शन कमीशन ऐसा क्यों करता है कि पराजय का ठीकरा किसके सर पर फोड़ा जाए. 5 चरण में मोदी जी 310 पार कर 400 की ओर बढ़ रहे हैं. राहुल बाबा मिले तो बता भी देना, इनको 40 से ज्यादा सीटें नहीं मिलने वाली है. और अखिलेश बाबू, आपका तो 4 का भी आंकड़ा पार नहीं हो रहा है. पूरे देश के अंदर एक ही नारा गूंज रहा है, एक ही स्वर से सारे लोग बोल रहे हैं, और वह बोलना है, वह है फिर एक बार मोदी सरकार, फिर एक बार. ಮೊದಲೆಲ್ಲ ಅಭಿವೃದ್ಧಿಗೆ ಅಜೆಂಡಾ ಮಾಡಿಕೊಂಡಿದ್ದ BJP 2-3 ಹಂತಗಳ ಚುನಾವಣೆ ಬಳಿಕ ತನ್ನ ಅಜೆಂಡಾವನ್ನೇ ಬದಲಿಸಿದೆ. ಮುಸ್ಲಿಂ, ಧರ್ಮ, ಜಾತಿ, ಮೀಸಲಾತಿ, ದ್ವೇಷ, ಅಸೂಯೆ ಅಂತೆಲ್ಲ ಹೇಳ್ಕೊಂಡು ಕ್ಯಾಂಪೇನ್ ಮಾಡ್ತಾ ಇದೆ. ಆದರೆ ಇನ್ನೊಂದೆಡೆ ಇಂಡಿಯಾ ಕೂಟ ಮಾತ್ರ ಮತ್ತೆ ಅಧಿಕಾರಕ್ಕೆ ಬರೋ ವಿಶ್ವಾಸದಲ್ಲಿದೆ. 5 ಹಂತದ ಚುನಾವಣೆಗಳಲ್ಲೇ BJP ಪತನದ ಸುಳಿವು ನೀಡ್ತಾ ಇದೆ ಅನ್ನೋದು ಇಂಡಿಯಾ ಕೂಟದ ಸದಸ್ಯರ ವಾದ. नरेंद्र मोदी जी प्रधानमंत्री नहीं होंगे. इस संविधान पर आंच नहीं आने देंगे हम. ಚುನಾವಣಾ ಅಖಾಡದಲ್ಲಿ ಕ್ಯಾಂಪೇನ್ಗಳಲ್ಲಿ ಇದೀಗ ಇಂಡಿಯಾ ಕೂಟದ ಹುಮ್ಮಸ್ಸು ಇಮ್ಮಡಿಯಾಗಿದೆ. 270ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಎಂಬ ವಿಶ್ವಾಸದಲ್ಲಿದೆ ಇಂಡಿಯಾ ಕೂಟದ ಪಕ್ಷಗಳು. ಮೋದಿ ಹೇಳೋ ಹಾಗೆ BJPಗೆ 400 ಅಲ್ಲ, ಇಂಡಿಯಾ ಕೂಟಕ್ಕೆ 300 ಸ್ಥಾನ ಅನ್ನೋದು ಮಿತ್ರಗಳ ವಾದ. वो घटेगा ही, बढ़ेगा नहीं. अब उदाहरण के तौर पर मैं बोलूंगा, कर्नाटक में एक MP हमारा आया था, आज 12-13 MPs आने का संभव है. आप किसी को भी सर्वे में पूछ सकते हैं. तेलंगाना में हम 2 ही थे,
आज हम वहाँ बढ़ रहे हैं। तमिलनाडु में तो हम दोस्ती है हमारी सब डीएमके के साथ, वहाँ जैसा स्थिति है वैसा ही रहेगा, उससे हमको भी फायदा होगा। छत्तीसगढ़ में हमारी बढ़त है, कुछ नहीं था, 1 या 2। राजस्थान बढ़ रहे हम, 0 था वहाँ 3। फिर उसके बाद मध्य प्रदेश में, हरियाणा, पंजाब और इवन उड़ीसा में ज़्यादा ही लेंगे, 5-6 वहाँ पर है, वहाँ पर भी हमारा परफॉर्मेंस अच्छा है। यूपी में इस बार हमारा परफॉर्मेंस, हमारा और एसपी का मिलके बहुत अच्छा परफॉर्मेंस है, वहाँ भी हम आगे हैं। हर जगह जब हम बढ़ रहे हैं और वो खो रहे हैं। कांग्रेस नेता राहुल गांधी हमारे साथ हैं। राहुल गांधी जी, अमित शाह 4 राउंड के बाद ही कह रहे हैं 272 का आंकड़ा तो पार हो गया, प्रधानमंत्री कह रहे हैं 400 में कोई दिक्कत नहीं है। आप इतना घूम रहे हैं, आपको क्या लग रहा है, संख्या क्या है? सबसे पहले 2 चीज़ें हैं। एक, मुझे नहीं लग रहा है कि उनको 180-200 से ज़्यादा मिलेगी। नरेंद्र मोदी जी प्रधानमंत्री नहीं होंगे, ये तो आप लिख के ले लीजिए मुझसे। मगर मेन जो मुद्दा है चुनाव का, ये जो इन्होंने कॉन्स्टिट्यूशन पर अटैक किया, जो इनके नेता कह रहे हैं, ओपनली कह रहे हैं कि हम कॉन्स्टिट्यूशन को बदल देंगे, फेंक देंगे। रिजर्वेशन पे जो अटैक किया, बेरोज़गारी, जो करोड़ों युवाओं को इन्होंने बेरोजगार किया। बहुत अच्छा चुनाव होगा हमारा, इंडिया की सरकार बनेगी। कि ये कह रहे हैं अगर हमें 400 सीटें मिलेंगी तो हम संविधान को बदल डालेंगे। ये कौन होते हैं संविधान को बदलने वाले? ये संविधान आपका है, ये संविधान इस देश का है, ये संविधान इस देश के किसानों, गरीबों, इस देश की हर वासी का है। इस संविधान पर आंच नहीं आने देंगे हम। अरे उन्होंने कहा था 400 पार, अब क्यों नहीं कहते? क्या हो गया? 4 चरण हो गए, अब 400 पार खत्म। अब ये क्यों नहीं निकल रहे ये लफ्ज इनके मुंह से? ಈ ಮಧ್ಯೆ ಕಾಂಗ್ರೆಸ್ನ ನೀತಿ ನಿರ್ಧಾರಗಳ ಜೊತೆ ನಿಲ್ತಾ ಇದ್ದಾರೆ ಮೈತ್ರಿ ಪಕ್ಷಗಳ ನಾಯಕರು. ಸಂವಿಧಾನ ಬದಲಿಸಲೆಂದೇ ಬರ್ತಾ ಇರೋ ಬಿಜೆಪಿ ತಡೆಯೋದೇ ನಮ್ಮೆಲ್ಲರ ಗುರಿ ಎಂಬ ವಾದ ಮುಂದಿಟ್ಟಿದ್ದಾರೆ. ಸಿಪಿಐಎಂ, ಆರ್ಜೆಡಿ, ಸಮಾಜವಾದಿ ಪಕ್ಷಗಳು ಇದೀಗ ಕಾಂಗ್ರೆಸ್ಗೆ ಬಲವಾಗಿ ನಿಂತಿವೆ. ಅಸಾದುದ್ದೀನ್ ಓವೈಸಿ ಕೂಡ ಸಂವಿಧಾನ ರಕ್ಷಣೆಗೆ ಇಂಡಿಯಾ ಕೂಟ ಬೆಂಬಲಿಸಿ ಅಂತಿದ್ದಾರೆ. ಹೀಗಾಗಿ ಲೋಕಸಭೆ ರಣಕಣ ಇನ್ನಷ್ಟು ರಂಗೇರಿದೆ. ಈ ಹೊತ್ತಲ್ಲೇ ಎರಡೂ ಕೂಟಗಳು ಒಡೆದು ಹೋಗ್ತವೆ ಅಂತ ಗೇಲಿ ಮಾಡೋ ಕಟಾ ಕಟ್ ಕಟ್ ಕಟಾ ಕಟ್ ಎಂಬ ಮಾತುಗಳು ಚುನಾವಣಾ ಅಖಾಡವನ್ನ ರಂಗೇರಿಸಿದೆ. टेम्पो में भेजो मुझे। ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇದು ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಯಾವ ಸ್ವರೂಪದ ಮಾತಿನ ವೈಖರಿ ಇದೆ, ಒಬ್ಬರನ್ನ ಇನ್ನೊಬ್ರು ಯಾವ ಸ್ವರೂಪದಲ್ಲಿ ಇಮಿಟೇಟ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಯಾವ ಸ್ವರೂಪದಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ನಡೀತಾ ಇದೆ. 400 ಪಾರ್ ಅಂತ ಹೇಳುವಂಥದ್ದು ಒಂದು ಕಡೆಯಲ್ಲಿದೆ. 300ಕ್ಕಿಂತ ಹೆಚ್ಚು ಸೀಟುಗಳ ಮೂಲಕವಾಗಿ ಗಠಬಂಧನ್ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥವ್ರು ಮತ್ತೊಂದು ಕಡೆಯಲ್ಲಿದ್ದಾರೆ. ಇರುವಂಥದ್ದು 543 ಸೀಟು, 272ಕ್ಕಿಂತ ಹೆಚ್ಚು ಸೀಟನ್ನು ಗಳಿಸಿದಂಥವ್ರು ಬಹುಮತದ ಸರ್ಕಾರವನ್ನು ರಚನೆ ಮಾಡೋಕ್ಕಾಗತ್ತೆ. 1990ರ ದಶಕದಿಂದ 2004ರವರೆಗೂ ಅಥವಾ 2014ರವರೆಗೂ ತೆಗೆದುಕೊಳ್ಳಿ, ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರಲಿಲ್ಲ. ಮಾತ್ರ ಅಲ್ಲ, ಇಲ್ಲಿ ಮೈತ್ರಿ ಪಕ್ಷಗಳು ನಾನಾ ಸ್ವರೂಪಗಳಲ್ಲಿ ರಚನೆ ಆಗಿರುವಂಥದ್ದು ಕಂಡು ಬಂದಿದೆ. 96ರ ಲೋಕಸಭಾ ಚುನಾವಣೆ ಮತ್ತು 98ರ ಲೋಕಸಭಾ ಚುನಾವಣೆಯಂತೂ ಈ ದೇಶದಲ್ಲಿ ಒಂದು ಮೈತ್ರಿ ಸರ್ಕಾರ ರಚನೆ ಆಗೋದಕ್ಕೆ ಇರುವಂಥ ಎಲ್ಲ ಕಸರತ್ತುಗಳನ್ನು ಕೂಡ ತೋರಿಸಿರುವಂಥದ್ದು ನಮ್ಮ ಮುಂದಿದೆ. ಈಗ ಅದೆಲ್ಲವೂ ಆಗಿ ಸುಮಾರು 30 ವರ್ಷಗಳ ನಂತರ ಮತ್ತೆ ಅಂಥದ್ದೇ ವಾತಾವರಣ ನಿರ್ಮಾಣ ಆಗೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಇದೆ. ಹಾಗೆಯೇ ಎಷ್ಟರ ಮಟ್ಟಿಗೆ BJP 1984ರ ನಂತರ ಮೊದಲ ಪಕ್ಷ ಪೂರ್ಣ ಬಹುಮತದ ಸರ್ಕಾರವನ್ನು 2014ರಲ್ಲಿ ಪಡ್ಕೊಂಡಿರುವಂತಹದ್ದು ದೇಶದ ಇತಿಹಾಸದ ಭಾಗ. ಈ ಬಾರಿ ಅದು ಆಗೋದಿಲ್ವ? ಹಾಗಾದರೆ BJPಗೆ ಅಷ್ಟು ಸೀಟು ಬರೋದಿಲ್ವ? ಕಾಂಗ್ರೆಸ್ಗೆ ಕೇವಲ 52, 53ರಲ್ಲಿರುವಂಥವರು ಅವರು ನಿಜಕ್ಕೂ 100, 150, 180, 200ಕ್ಕೇನಾದ್ರು ಹೋಗೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ಚರ್ಚೆ ನಾನು ಆರಂಭಿಸ್ತೀನಿ. ನನ್ನ ಜೊತೆಗೆ ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ MG ಮಹೇಶ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ
ಕಾಂಗ್ರೆಸ್ನ ನಾಯಕರು ವಕ್ತಾರರಾಗಿರುವಂತಹ ನಿಕೇತ್ ರಾಜ್ ಮೌರ್ಯ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನನ್ನ ಜೊತೆಗೆ ಜನರು ಕೂಡ ಇದ್ದಾರೆ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿದ್ದಾರೆ. ಅವರ ಅಭಿಪ್ರಾಯಗಳು ಏನು, ಅವ್ರಿಗೆ ಎಷ್ಟು ಜೋಶ್ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರ ಪಕ್ಷ ಮತ್ತೆ ಅಧಿಕಾರದ ಗದ್ದುಗೆಗೆ ಏರುತ್ತೆ ಅನ್ನುವಂಥದ್ದು. 10 ವರ್ಷಗಳ ಆಳ್ವಿಕೆಯನ್ನು ಒಂದು ಕಡೆಯಲ್ಲಿ UPA ನಡೆಸಿದೆ, ಹಾಗೆಯೇ ಮತ್ತೊಂದು ಕಡೆಯಲ್ಲಿ NDA ಮುಗಿಸಿರುವಂಥದ್ದು. NDA 10 ವರ್ಷದ ಅವಧಿಯಲ್ಲಿ BJP ಪೂರ್ಣ ಬಹುಮತದ ಹೊರತಾಗಿಯೂ ಕೂಡ ಅದನ್ನು NDA ಅಂತಲೇ ಕರ್ಕೊಂಡಿದೆ. UPA ಅವಧಿಯಲ್ಲಿ ಮೊದಲ ಅವಧಿಯನ್ನು ಮುಗಿಸಿ ಎರಡನೇ ಅವಧಿಗೆ ಬಂದಾಗ ಕಾಂಗ್ರೆಸ್ ಕೂಡ 200ಕ್ಕಿಂತ ಹೆಚ್ಚು ಸೀಟ್ ಗಳಿಸಿರುವಂಥದ್ದು ಒಂದು ಇತಿಹಾಸ. ಹಾಗೆಯೇ 2014ರಲ್ಲಿ ಗಳಿಸಿದಕ್ಕಿಂತ ಹೆಚ್ಚು ಸೀಟ್ಗಳನ್ನು 2019ರಲ್ಲಿ ಗಳಿಸಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಇತಿಹಾಸ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ಬಾರಿಯ ಚುನಾವಣೆಗೆ ಏನಾಗುತ್ತೆ. 400ಕ್ಕಿಂತ ಹೆಚ್ಚು ಸೀಟು ಮಹೇಶ್ವರೇ. ಆದರೆ ಹೋಗ್ತಾ 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 ಅದನ್ನು ಮರ್ತೇ ಬಿಟ್ಟಿದ್ದೀರಿ ನೀವು, ಅದನ್ನು ಹೇಳ್ತಾ ಇಲ್ಲ ನೀವು ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ನಿಮ್ಮನ್ನು ಗೇಲಿ ಮಾಡ್ತಾ ಇದ್ದಾರೆ. ತಮಗೆ ಆದರಣೀಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಈಗಾಗಲೇ ಬಹುಮತದತ್ತ ನಾವು ಸಾಗಿ ಬಿಟ್ಟಿದ್ದೇವೆ ಅಂತ ಹೇಳಿರ್ತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ನೀವು ಕೇಳಿದಿರಿ. ಕನ್ನಡದಲ್ಲಿ ಒಂದು ಮಾತಿದೆ ಹರಿಪ್ರಸಾದ್, ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ. ಇಡೀ ದೇಶದ ಉದ್ದಗಲ್ಲಕ್ಕೂ ಇವತ್ತು ಮೋದಿಯವರ ಆ ಒಂದು ಮಾಂತ್ರಿಕ ಹೆಸರಿದೆಯಲ್ಲ, ಇಡೀ ದೇಶದ ಜನರಲ್ಲಿ ಒಂದು ಅತ್ಯಂತ ಉತ್ಸಾಹವನ್ನು ತುಂಬಿರ್ತಕ್ಕಂಥದ್ದು. ಬರೀ ಭಾರತ ಮಾತ್ರ ಅಲ್ಲ, ಜಗತ್ತಿನ ಅನಾನ್ಯ ದೇಶಗಳು ಇವತ್ತು ಬಹಳ ದಾಪುಗಾಲದಲ್ಲಿ BJP ಸರ್ಕಾರ ಬರೋದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರ ಅಂಥದ್ದು. ನಿನ್ನೆ ಅಮೇರಿಕದ ಒಬ್ಬ ಹೆನ್ರಿ ಬೆಕ್ಕನರ್ ಅಂತ ಒಬ್ಬ ಸೆಫಾಲಜಿಸ್ಟ್, ಆತ ಭಾಳ ಇಡೀ ಜಗತ್ತಿನ ಎಲ್ಲ ಚುನಾವಣೆಗಳಿಗೆ ಹೋಗ್ತಾರೆ, ಅವ್ರು ಅಧ್ಯಯನ ಮಾಡ್ತಾರೆ. ಅವ್ರನ್ನೇ ಒಂದು ತಮ್ಮ ಅಧ್ಯಯನದ ಆಧಾರದ ಮೇಲೆ BJP 305 ಬರುತ್ತೆ, NDA 370 ಬರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಇಡೀ ದೇಶದ ಉದ್ದಗಲಕ್ಕೂ ಜನ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ನೇತೃತ್ವದ NDAಗೆ ಬೆಂಬಲವನ್ನು ಕೊಡ್ತಾ ಇರೋದು ಕಂಡು ಬರ್ತಾ ಇದೆ. ಯಾಕೆ ಬೆಂಬಲ ಅಂದರೆ, ಸ್ವಾತಂತ್ರ್ಯ ನಂತರದ ಯಾವುದಾದ್ರು ಒಂದು ಸರ್ಕಾರ ದೇಶದ ಒಟ್ಟು ಮಾನಚಿತ್ರವನ್ನು ಬದಲಾವಣೆ ಮಾಡಿದಂಥದ್ದು. ಭಾರತ ಸರ್ವಸ್ಪರ್ಶಿಯಾಗಿ ಸರ್ವವ್ಯಾಪಿಯಾಗಿ ಇಡೀ ಎಲ್ಲ ರಂಗಗಳಲ್ಲಿ ಭಾರತ ವಿಜೃಂಭಿಸ್ತಾ ಇದೆ. ತಾಯಿ ಭಾರತಿ ಜಗತ್ತಿನಲ್ಲಿ ಶ್ರೇಷ್ಠ ದೇಶವನ್ನಾಗಿ ಕಾಣ್ತಾ ಇರ್ತಕ್ಕಂಥ ಈ ಹೊತ್ತಿನಲ್ಲಿ ಜನ BJP ಕೊಡೋದು ಇನ್ಯಾರಿಗೆ ಒಟ್ಟು ಕೊಡ್ತಾರೆ? ಓಕೆ ನಿಕೇತ್ ಅವರೇ, ಒಂದು ಮಾತನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ. 272ಕ್ಕಿಂತ ಹೆಚ್ಚು ಸೀಟು ಬರೆದಿದ್ರೆ ನೀವೇನು ಮಾಡ್ತೀರಿ ಅಂತ ಕೇಳಿದಾಗ, ಪ್ಲಾನ್ ಬಿ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ಪ್ಲಾನ್ ಬಿ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ನಮ್ಮ ಪ್ಲಾನ್ ಎ ಸಕ್ಸಸ್ ಆಗುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ. ಅವರು ಅಷ್ಟು ವಿಶ್ವಾಸದಲ್ಲಿದ್ದಾಗ ಕಾಂಗ್ರೆಸ್ಗೆ ಇರುವಂಥ ವಿಶ್ವಾಸ ಏನು? ಅವರು ಕೇವಲ 200, 180, 200 ಇದರೊಳಗಡೆ ನಿಲ್ತಾರೆ ಅಂತ ಏನು ವಿಶ್ವಾಸ ಇರುವಂಥ ಕಾಂಗ್ರೆಸ್ಗೆ? ಪಾಪ ನಮ್ಮ ಸ್ನೇಹಿತರಾದಂಥ ಸರ್ ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರು ಹೇಳ್ತಿದ್ರು ಏನು ಅಂತಂದರೆ ಆಗೋಗ್ಬಿಟ್ಟಿದೆ ಈಗಾಗಲೇ. ಪಾಪ ಇವ್ರು ಆಗಲೇ 400 ಪಾರ್ ಬಗ್ಗೆ ಮಾತನಾಡ್ತಿದ್ದವರು ಈಗ ಹೇಳ್ತಾ ಇದ್ದಾರೆ 200 ಆಸ್ಪಾಸಕ್ಕೆ ನಾವು ಆಗಲೇ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರೇ ಹೇಳ್ತಾ ಇದ್ದಾರೆ. ಪಾಪ ಇವ್ರಿಗೆ ಇನ್ನೂ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ನಿರ್ಮಲಾ ಸೀತಾರಾಮನ್ರವರ ಯಜಮಾನರು ನಿನ್ನೆ ಪಾಪ ಇಲ್ಲೇ ಕರ್ನಾಟಕದಲ್ಲಿದ್ದರು ಸರ್. ಕರ್ನಾಟಕದಲ್ಲಿದ್ದಂಥ ಪರ್ಕಳ ಪ್ರಭಾಕರ್ ಏನು ಹೇಳ್ತಾರೆ ಅಂತಂದರೆ, ಬಿ ರೆಡಿ, they are no more in the picture of this country. This is the fight not between the BJP and Congress alone. This is the fight between the citizen of India and ನರೇಂದ್ರ ಮೋದಿ ಆ್ಯಂಡ್ BJP ಅಂತ. ಇದೇನಾದರೂ ಕಾಂಗ್ರೆಸ್ಸು ಮತ್ತು BJPಯ ನಡುವಿನ ಸಂಘರ್ಷ ಆಗಿದ್ದಿದ್ರೆ ಅದು ಬೇರೆ ಥರ ಚಿತ್ರ ಪಡ್ಕೊಳ್ತಾ ಇತ್ತು. ಭಾರತದ 100 ಕೋಟಿ ಜನ ಯುವಜನರು, ನಿರುದ್ಯೋಗಿ ಯುವಜನರು, ಭಾರತದಲ್ಲಿ ಸಂವಿಧಾನವನ್ನು ಉಳಿಸಬೇಕು ಅಂತ ಹೋರಾಟ ಮಾಡ್ತಿರುವಂಥ ಕೋಟಿ ಕೋಟಿ ಕಂಠಗಳು ಒಟ್ಟಾಗಿ ಇವತ್ತು ನರೇಂದ್ರ ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. ಅವ್ರು ಸೋಲೋದು ನಿಶ್ಚಿತ. ಪಾಪ ಮಕ್ಕಳಾಡುವ ಕಾರ್ ಥರದ ಕಾರನ್ನು ಇಟ್ಕೊಂಡು ಅವ್ರು ಪಾಪ ಆಟ ಆಡ್ತಾ ಇದ್ದಾರೆ. ನಹಿ ಚಲೇಗಾ ಇಸ್ ಬಾರ್. ನಿಮ್ಗೆ ಇನ್ನೂ ಒಂದು ಮಾಹಿತಿ ಹೇಳ್ತೀನಿ ಸರ್. ಇತ್ತೀಚೆಗೆ ಅವ್ರು ಆಗಲೇ ಹೇಳ್ತೀವಿ, ಅಮೇರಿಕಾದ ಯಾರೋ ಸೆಫಾಲಜಿಸ್ಟ್ ಮಾತನಾಡಿದ ಮಾತು ಹೇಳ್ತಾ ಇದ್ರು. ನಾನು ಅವ್ರ ಮಾಹಿತಿಗೆ ತರೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ನೀವು ಇತ್ತೀಚೆಗೆ ಶೇರ್ಸ್ ಮೇಲೆ ಹೂಡಿಕೆ ಮಾಡುವಂಥವ್ರನ್ನ ಕೇಳಿ, ಶೇರ್ಸ್ ವ್ಯಾಲ್ಯೂಗಳೆಲ್ಲವೂ ಕೂಡ ಟಕಾಟಕ್, ಮೋದಿಯಲ್ಲಿ ಹೇಳ್ತಾ ಇದ್ರಲ್ಲ, ಕಟಾಕಟ್ ಕಟಾಕಟ್ ಕಟಾಕಟ್, ಶೇರ್ ವ್ಯಾಲ್ಯೂಸ್ ಎಲ್ಲವೂ ಕೂಡ ಠಗಾಟಕ್ 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 ಅಂತ ಕುಸಿತಾ ಇದೆ. ಯಾಕೆ ಕುಸಿತಾ ಇದೆ ಅಂತಂದರೆ, ಈ ದೇಶದ ಎಲ್ಲ ಷೇರು ಹೂಡಿಕೆದಾರರಿಗೆ ಗೊತ್ತಾಗ್ತಾ ಇದೆ, ಮೋದಿ अब इस बार ಮೋದಿ ಸರ್ಕಾರ ನೈ ಆನೆ ವಾಲಾ ಹೈ. ನೆಗೆಟಿವ್ ಇಂಪ್ರೆಷನ್ ಅಲ್ವಾ ಅಂತ, ಶೇರ್ ಮಾರ್ಕೆಟ್ ಅಲ್ಲಿ ಇರುವಂತ ನೆಗೆಟಿವ್ ಇಂಪ್ರೆಷನ್ ಅಲ್ವಾ? ನೀವು ಬಂದ್ರೆ ಏನೋ ಹಾಳಾಗುತ್ತೆ ಅಂತ ಹೇಳಿ ಹಾಗಲ್ಲ ಸರ್, ಹಾಗಲ್ಲ. ಇವರು ಬಂದ್ರೆ ಭರವಸೆ ಇತ್ತು, ಆಳುವ ಸರ್ಕಾರ ಬಿದ್ದು ಹೋಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗ್ತಾ ಇದೆ.
ಇವರು ಹೇಳ್ತಿರುವಂಥ ಮೋಸ, ಇವರು ಹೇಳ್ತಿರುವಂಥ ಸುಳ್ಳುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಜನ ಚರ್ಚೆ ಮಾಡೋಕೆ ಶುರು ಮಾಡಿದ್ದಾರೆ. ಮಾಧ್ಯಮಗಳಲ್ಲಿಯೂ ಕೂಡ ಚರ್ಚೆ ಮಾಡೋಕೆ ಶುರು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ರೆಸ್ಟ್ಲೆಸ್ ಆಗೋಕೆ ಶುರುವಾಗಿದ್ದಾರೆ. ಓಕೆ, ಆದ್ರೆ ಮಹೇಶ್ ಅವರೇ, ಕಾಂಗ್ರೆಸ್ನವರು 2014 ಮತ್ತು 19ರಲ್ಲಿ ಅತ್ಯಂತ ನಿರುತ್ಸಾಹದಿಂದ ಮಾತಾಡ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕರು ಇವತ್ತು ಬಹಳ ಉತ್ಸಾಹದಿಂದ ಹೇಳ್ತಿದ್ದಾರೆ, ನೋಡಿ 300ಕ್ಕಿಂತ ಮೇಲೆ ನಾವು. ಮುಂಗೇರಿ ನಾವೇನು ಮಾಡಕ್ಕಾಗಲ್ಲ. ಬಿಜೆಪಿಯವರಲ್ಲಿ ಆ ಥರದ ಯಾವ್ದು ಅವಶ್ಯಕತೆನೂ ಇಲ್ಲ, ಕಡಿಮೆ ಮಾಡ್ಕೋಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನನಗೆ ಬಹಳ ದುಃಖ ಆಗ್ತಕ್ಕಂಥದ್ದು, ಈ ದೇಶದ ಒಂದು ಪುರಾತನ ರಾಜಕೀಯ ಪಾರ್ಟಿ ಒಂದು ವಿರೋಧ ಪಕ್ಷಕ್ಕೆ ಸ್ಥಾನಕ್ಕೆ ಬೇಕಾಗಿರತಕ್ಕಂಥ ಅರ್ಹತೆ ಪಡೆದ್ರೆ ಪಾಪ ನಮ್ಮ ನಿಖಿತ್ ರಾಜ್ ಅವರ ಇಷ್ಟು ಒಂದು ಆತ್ಮವಿಶ್ವಾಸದ ಮಾತುಗಳಿಗೆ ಒಂದು ತೂಕ ಸಿಗ್ಬೋದೇನೋ. ಒಂದು ಕಡೆ ಇಡೋಣ, ಇರಲಿ. ಯಾವಾಗ ಸೋಲಿನ ಹೊಣೆಗಾರಿಕೆ ಬರ್ತಂಥ ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಗಳನ್ನು ಬೇರೆಗೆ ಶಿಫ್ಟ್ ಮಾಡುವಂಥದ್ದು ಒಂದು ಹೊಸ ಪ್ರಾಕ್ಟೀಸನ್ನು ಕಾಂಗ್ರೆಸ್ ಮಾಡ್ತಾ ಬಂತು. ಎಲೆಕ್ಟ್ರಾಲ್ ನಡೀತೀನಿ, EVM ಬಗ್ಗೆ ಸಂದೇಹ ಮಾಡಿದ್ರು. ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ಸ್ ಬಂತು ಅಂತಂದರೆ, ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ಸ್ ಬಂದರೆ ಆ ಸುಪ್ರೀಂ ಕೋರ್ಟಿನ ಅವರ ಆ ಒಂದು ಜಡ್ಜ್ಮೆಂಟಿನ ಪಾವಿತ್ರತೆನ ಪ್ರಶ್ನೆ ಮಾಡೋಕ್ಕೆ ಮಾಡಿದ್ರು. ಎಲೆಕ್ಷನ್ ಕಮಿಷನಿನ ಪಾವಿತ್ರತೆ ಪ್ರಶ್ನೆ ಮಾಡ್ತಾರೆ. ಅಂದರೆ ಇವರು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂದರೆ, ನಿನ್ನೆ ದಿನ ಎಲೆಕ್ಟ್ರೋಲ್ ಬಾಂಡ್ ಇಲ್ಲಿ ಹೇಳ್ತೀನಿ, ಎಲೆಕ್ಟ್ರೋಲ್ ಬಾಂಡಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಬಾಂಡ್ ಒಳಗಡೆ ಇರ್ತಕ್ಕಂಥ ಏನು ಹಣ ಇದೆ 18,600 ಕೋಟಿ, ಅದರಲ್ಲಿ BJPಗೆ ಬಂದಿರತಕ್ಕಂಥದ್ದು 380 ಜನ ಸದಸ್ಯರಿರ್ತಕ್ಕಂಥ BJPಗೆ ಬಂದಿರತಕ್ಕಂಥದ್ದು 6,500 ಕೋಟಿ. ಕೇವಲ 40 ಚಿಲ್ಲರೆ ಇರ್ತಕ್ಕಂಥ ಪಾರ್ಟಿಗಳಿಗೆಲ್ಲ 2,000 ಕೋಟಿ ಬಂದಿದೆ. 6,400 ಕೋಟಿ BJPಗೆ ಬಂತು, ಇನ್ನು ಮಿಕ್ಕಿದ 12,000 ಕೋಟಿ ಇವರು IND ಅವರ ಭಾಗದಲ್ಲಿರೋದು. ಯಾವ ಆಧಾರದ ಮೇಲೆ ಇವ್ರ ಗನಂದಾರಿ ಏನು ದೇಶ ಕಟ್ಟೋ ಕೆಲಸ ಮಾಡಿದ್ದಾರೆ? ಬರೀ ನಿಮ್ಗೇನು ಬೇಡ, DMKಗೆ 1,600 ಕೋಟಿ ರೂಪಾಯಿ DMKಗೆ ಬಂದಿದೆ. RJD ಒಳಗಡೆ ಬಂದಿದೆ 786 ಕೋಟಿ ರೂಪಾಯಿ RJDಗೆ ಬಂದಿದೆ. ಗೊತ್ತಾಯ್ತಾನೆ ನಾನು ಹೇಳೋವಂಥದ್ದು. ಇವತ್ತು ಎಲೆಕ್ಟ್ರೋಲ್ ಬಾಂಡಿನ ಬಗ್ಗೆ ಸಾರ್ವಜನಿಕ ಚರ್ಚೆ ಮಾಡೋಣ. ಆದರೆ ಇಲ್ಲಿ ಖರ್ಗೆ ಅವರು ಹೇಳಿರುವಂತಹ ಮಾತನ್ನು ಬಹುಶಃ ತಾವು ಕೂಡ ಗಮನಿಸಿರ್ತೀವಿ. ರಾಜ್ಯಗಳ ಉದಾಹರಣೆಯನ್ನು ಕೊಟ್ಟು, ನೀವು ಒಟ್ಟು 400 ಸೀಟು ಅಂತ ಅವ್ರು ರಾಜ್ಯಗಳ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಕರ್ನಾಟಕದಲ್ಲಿ 10ರಿಂದ 12 ಬರ್ತೀವಿ, ತೆಲಂಗಾಣದಲ್ಲಿ ಇಂಪ್ರೂವ್ ಆಗುತ್ತೆ, DMK ಜೊತೆಗೆ ಇದ್ದೀವಿ, ರಾಜಸ್ಥಾನದಲ್ಲಿ ಇಂಪ್ರೂವ್ ಆಗುತ್ತೆ, ಹರಿಯಾಣದಲ್ಲಿ ಇಂಪ್ರೂವ್ ಆಗುತ್ತೆ, ಉತ್ತರ ಪ್ರದೇಶ, ಹೀಗೆ ಅವ್ರು ಪ್ರತಿಯೊಂದು ರಾಜ್ಯಗಳ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಅವ್ರಿಗೂ ಏನು ಗೊತ್ತಿಲ್ಲದೆ ಇದನ್ನ ಹೇಳ್ತಿದ್ದಾರೆ. 4ನೇ ತಾರೀಕು 12 ಗಂಟೆ ಒಳಗಡೆ BJP ತನ್ನ ಗುರಿಯನ್ನು ಮುಟ್ಟಲಾಗತ್ತೆ. ಓಕೆ, ಒಂದ್ ನಿಮಿಷ ಅಲ್ಲ, ಇಲ್ಲೇ ಕರೆಕ್ಷನ್ ಅರ್ಥ ಮಾಡ್ಕೊಳ್ಳಿ. ಪಾಪ ಅಮಿತ್ ಶಾ ಅವ್ರಿಗೆ ಏನಾದ್ರು ಕೇಳಿದ್ರು ಗೊತ್ತಾದ್ರೆ ಇವ್ರು ಮಾತಾಡಿದ್ದು ಇವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅಮಿತ್ ಶಾ ಆಗ್ಲೇ ಹೇಳಿದ್ರು ನಾವಾಗ್ಲೇ ಗುರಿ ತಲುಪಿಬಿಟ್ಟಿದೀವಿ ಅಂತ, ಇವ್ರು 4ನೇ ತಾರೀಕು ತಲುಪ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ಸೋಲ್ ಒಪ್ಕೊಳ್ಳಿ. ಮಾತಾಡ್ತೀನಿ, ಕೌಂಟಿಂಗ್ ಮುಗಿಯುತ್ತೆ 12 ಗಂಟೆಗೆ ಕೌಂಟಿಂಗ್ ಎಲ್ಲ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳೋ ನೀವು ಮೋದಿಯ ಪರ್ಯಾಯವಾಗಿ ಯಾಕೆ ನಿಮಗೆ ಓಟ್ ಹಾಕ್ತಾರೆ? ಹೌದು, ಮೋದಿಯವರ ವಿರುದ್ಧ ಜನ ಇದ್ದಾರೆ ಅಂತ ನಿಮ್ಮ ವಾದವನ್ನು ಒಪ್ಕೊಳ್ಳೋಣ. ಹೆಂಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಅನಿವಾರ್ಯತೆ ಬರುತ್ತೆ? ಯಾವ ಕಾರಣಕ್ಕೆ ಅನಿವಾರ್ಯತೆ ಬರುತ್ತೆ? ಹೇಳ್ತೀವಿ. ನಾವಿವತ್ತು ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಅಷ್ಟೇ ಅವ್ರಿಗಿರುವಂಥದ್ದು. ಅವ್ರು ಹೇಳಿದ್ರು ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಕ್ಕೆ ನಾವೇ ಬಂದು. ಭಾರತದ ಬತ್ತಳಿಕೆಯಲ್ಲಿ ನ್ಯೂಕ್ಲಿಯರ್ ಪವರ್ ಇಟ್ಟದ್ದು ಶ್ರೀಮತಿ ಇಂದಿರಾ ಗಾಂಧಿ ಕಂಡ್ರಿ. ಇಂಡಿಯಾ ಬಿಕಮ್ ನ್ಯೂಕ್ಲಿಯರ್ ಪವರ್ ಬಿಕಾಸ್ ಆಫ್ ಕಾಂಗ್ರೆಸ್, ಬಿಕಾಸ್ ಆಫ್ ಶ್ರೀಮತಿ ಇಂದಿರಾ ಗಾಂಧಿ. ನಾವು ಅದನ್ನ ಇದು ಮಾಡ್ಕೊಳ್ಳಿಲ್ಲ, ಏನೋ ಅದನ್ನ ಪ್ರಚಾರ ಮಾಡ್ಕೊಳ್ಳಿಲ್ಲ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಯಾಕೆ ಕಾಂಗ್ರೆಸ್ಗೆ ಜನ ಓಟ್ ಕೊಡಬೇಕು? ಜನ ಯಾಕೆ ಓಟ್ ಕೊಡಬೇಕು ಅಂತಂದರೆ, ಇವತ್ತು ಇಡೀ ಭಾರತ ದೇಶದೊಳಗಡೆ ನಾವು ಘೋಷಿಸಿರುವಂಥ ಗ್ಯಾರಂಟಿ ಕರ್ನಾಟಕದಲ್ಲಿ ನಾವು ಹೇಳಿದ್ವಲ್ಲ, ನುಡಿದಂತೆ ನಡೆದಿದ್ದೀವಲ್ಲ. ಕರ್ನಾಟಕದಲ್ಲಿ ನಾವು ಹೇಳಿದ್ವಿ ಬಡ ಹೆಣ್ಣು ಮಕ್ಕಳಿಗೆ ಕುಟುಂಬಕ್ಕೊಬ್ಬಳಿಗಂತೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಕರ್ನಾಟಕದ ಕೋಟ್ಯಾನುಕೋಟಿ ಜನ ಹೆಣ್ಣು ಮಕ್ಕಳು ಇವತ್ತು ಸಂಭ್ರಮದಿಂದ ಬರ್ತಾರೆ. ನಾನು ಇನ್ನೊಂದು ಮಾತು ಹೇಳ್ತೀನಿ ಸರ್. ಪಾಪ ಮಹೇಶ್ ಅವರು ಭಾರಿ BJP ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ BJP ಗಂಡ BJP ಹೆಂಡತಿ ಓಟ್ ಹಾಕೋದು ಕಾಂಗ್ರೆಸ್ಗೆ. ಯಾಕೆಂದ್ರೆ ಗ್ಯಾರಂಟಿ ದುಡ್ಡು ಬಂದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.